ಭಾರತ್ ಮಾತೆ. ನಾನು ಸುಮಾರು 29-30 ವರ್ಷಗಳಿಂದ ಬೀದರ್ ಜಿಲ್ಲೆಯಲ್ಲಿ ವಕೀಲ ವೃತ್ತಿ ಮಾಡಿಕೊಂಡು ಉಪಜೀವಿಸುತ್ತೇನೆ. ಪ್ರಥಮ ಬಾರಿಗೆ ಜೀವನದಲ್ಲಿ 2024 ಇಸ್ವಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಇಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಾನು ಸುಮಾರು 29-30 ವರ್ಷಗಳ ಕಾಲ ಸುಮಾರು 20-30 ಸಾವಿರ ಜನರ ಅವರಿಗೆ ನ್ಯಾಯನ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಪ್ರಥಮ ಬಾರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೇವೆ. ರಾಷ್ಟ್ರದಲ್ಲಿ ಸಭೆಯಲ್ಲಿ ಏನು ಹೊಸ ಕಾನೂನು ನೋಟಿಫಿಕೇಷನ್ ಆಗ್ತಾಯಿವೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವು ಬಿದ್ದು ಬೀಳ್ತಾಯಿವೆ, ಆ ನೋಟಿಫಿಕೇಷನನ್ನು ಕೊಯ್ಸಾಗ್ತಾಯಿವೆ. ಆದ್ದರಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಚುನಾವಣೆ ಕಮಿಟಿಗೆ ರಾಷ್ಟ್ರದಲ್ಲಿ ಪ್ರತಿ ರಾಜ್ಯದಿಂದ ಒಬ್ಬ ವಕೀಲರನ್ನು, ಪ್ರತಿದಿನ ವಕೀಲರನ್ನು ಕೆಲಸ ಮಾಡ್ತಕ್ಕಂಥ ಒಬ್ಬರು ವಕೀಲರನ್ನು, BJP ಕಾನೂನಿನ ಪ್ರಕಾರವಾಗಿ ಕೆಲಸ ಮಾಡ್ತಕ್ಕಂಥವರನ್ನು ತಾವು ಲೋಕಸಭಾ ಅಭ್ಯರ್ಥಿ ಟಿಕೆಟ್ ಕೊಡಬೇಕನ್ನು ಕೇಳಿಕೊಂಡಿದ್ದೇವೆ. ಬೀದರಿಂದ ನಮ್ಮ ಹೆಸರನ್ನು ಹಾಕಿದರು, ಬೆಂಗಳೂರಿಂದ ವಿವೇಕ್ ರೆಡ್ಡಿ ಅಂತೇಳಿ ವಕೀಲರನ್ನು ಹಾಕಿದರು. ನಾವು ಕೂಡ ವಿವೇಕ್ ರೆಡ್ಡಿ ಒಬ್ಬರು ಸೀನಿಯರ್ ವಕೀಲಿದ್ದಾರೆ, ಸೀನಿಯರ್ ಕೌನ್ಸಿಲ್ ಇದ್ದಾರೆ, ರಾಜ್ಯ ಅಧ್ಯಕ್ಷ ಇದ್ದಾರೆ, ನೀವು ಅವ್ರಿಗೆ ಕೊಡ್ರಿ, ನಾವು ಮುಂದಿನ ಸಲ ನೋಡ್ತೇವೆ. ಸುಮಾರು ರಾಜ್ಯದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ವಕೀಲರನ್ನ ಪ್ರತಿದಿನ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತೇವೆ. ಪಕ್ಷದ ಕೆಲವು ಕೇಸುಗಳನ್ನಾದರೂ ಕೂಡ ಪಕ್ಷದ ಪರವಾಗಿ ನ್ಯಾಯಾಲಯದಲ್ಲಿ ಕೆಳ ಹಂತ ನ್ಯಾಯಾಲಯ ಹಿಡಿದು ಸುಪ್ರೀಂ ಕೋರ್ಟ್ ಹೋಗಿ ನಾವು ವಕೀಲರನ್ನ ವಾದವನ್ನು ಮಾಡ್ತೇವೆ. ಆದರೆ ಕರ್ನಾಟಕದಲ್ಲಿ ವಕೀಲರಿಗೆ BJPಯಲ್ಲಿ ಯಾವುದೇ ಟಿಕೆಟನ್ನು ಕೊಟ್ಟಿಲ್ಲ. ಆದ್ದರಿಂದ ಸುಮಾರು ನಾವು 30-32 ವರ್ಷಗಳಿಂದ ಯಾವಾಗ ಪಕ್ಷ ಶ್ರದ್ಧೆವಾಗಿಲ್ಲ ಅಂದಿನಿಂದ ಇಲ್ಲಿವರೆಗೆ ಕೆಲಸ ಮಾಡಿದ್ದೇವೆ. ಪ್ರಥಮ ಬಾರಿಗೆ ನಾವು ಪಕ್ಷದ ಮುಂದೆ ಅರ್ಜಿಯನ್ನು ಹಾಕಿದ್ದೇವೆ. ಇಲ್ಲಿವರೆಗೆ ಯಾವುದೇ ಚುನಾವಣೆ ನಿಂತಿಲ್ಲ. ಆದರೂ ಕೂಡ ರಾಜ್ಯ ಮತ್ತು ರಾಷ್ಟ್ರದ ನಾಯಕರನ್ನು ನಮ್ಮನ್ನು ಕಡೆಗಣಿಸಿದ್ರಿಂದ ನಾವು ವಕೀಲರು ಬೇಡ್ಕೊಳ್ಳೋಕೆ ಅಷ್ಟೇ ಶಕ್ತಿ ಇದೆ. ನಂತರ ನಮ್ಮ ಶಕ್ತಿಯನ್ನು ನಾವು ಜನರ ಮುಂದೆ, ಜನತಾ ನ್ಯಾಯಾಲಯದ ಮುಂದೆ, ಬೀದರ್ ಜಿಲ್ಲೆ ಏನ್ರಿ ನಾವು ಬಡವರ ಪರವಾಗಿ ಜನತಾ ನ್ಯಾಯಾಲಯದ ಮುಂದೆ ಅರ್ಜಿ ಹಾಕಿದ್ದೇವೆ. ನಮ್ಮ ಅರ್ಜಿಯನ್ನು ಜನತಾ ಜನಾರ್ದನ್ ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಖಂಡ್ರೆ ಮತ್ತು ಖೋಬಾವನ್ನು ಅವರನ್ನು ತಿರಸ್ಕರಿಸಿ ಬುಕ್ ಅವರಿಗೆ ತಾವು ಎಲ್ಲ ಮತವನ್ನು ಹಾಕ್ತಾರೆ ನನಗೆ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಬೀದರ್ ಜಿಲ್ಲೆಯ ಎಲ್ಲ ಮತದಾರರು 24 ಗಂಟೆಗಳ ಕಾಲದಲ್ಲಿ ಜನರ ಸೇವೆಯನ್ನು ಮಾಡಲಿಕ್ಕೆ ನಾವು ಸಿದ್ಧಿದ್ದೇವೆ. ಅದಕ್ಕೋಸ್ಕರವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.